ರಕ್ತಹೀನತೆ ಹಾಗೂ ಅಪೌಷ್ಟಿಕತೆಗೆ ಜಂತುಹುಳು ಕೂಡ ಕಾರಣವಾಗಿದ್ದು, ವೈದ್ಯರ ಸಲಹೆಯಂತೆ ಮಕ್ಕಳು ವರ್ಷಕ್ಕೆ 2 ಬಾರಿ ಆಲ್ಬೆಂಡಜೋಲ್ 400 mg ಮಾತ್ರೆಯನ್ನು ಚಪ್ಪರಿಸುವ ಮೂಲಕ ಜಂತುಹುಳು ರೋಗ ನಿಯಂತ್ರಣಕ್ಕೆ ಸಹಕರಿಸಬೇಕಿದೆ ಎಂದು ದ್ವಾರನಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಹೇಳಿದರು. ಸಿರಾ ತಾಲೂಕಿನ ವಾಜರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಆರೋಗ್ಯ ಇಲಾಖೆ ಸೋಮವಾರ ಆಯೋಜಿಸಿದ್ದ ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ವೈದ್ಯಾಧಿಕಾರಿ ಡಾಕ್ಟರ್ ಕೆಜೆ ತಿಮ್ಮರಾಜು ಮಾತನಾಡಿ, ಹೆಣ್ಣು ಮಕ್ಕಳಲ್ಲಿ ರಕ್ತಹೀನತೆ ಹೆಚ್ಚು ಕಂಡುಬರುತ್ತಿದೆ. ಇವರು ಕೂಡ ಆಲ್ಬೆಂಡಜೋಲ್ 400 mg ಮಾತ್ರೆಯನ್ನು ಚಪ್ಪರಿಸಬಹುದು. ಬಯಲು ಶೌಚಾಲಯ, ಬರಿಗಾಲಲ್ಲಿ ಬರ್ದಿದೆಸೆಗೆ ಹೋಗುವುದು, ಮಲ ಮೂತ್ರ ತುಳಿಯುವುದರಿಂದ ಜಂತುಹುಳು ರೋಗ ಹರಡುತ್ತದೆ. ವಿದ್ಯಾರ್ಥಿಗಳು ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಿ ಊಟ ಮಾಡುವಾಗ ಹಾಗೂ ಶೌಚಗೃಹಕ್ಕೆ ಹೋಗಿ ಬಂದಾಗ ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು. ತಮ್ಮ ಮನೆಯಲ್ಲಿ ಕಡ್ಡಾಯವಾಗಿ ಶೌಚಾಲಯವನ್ನು ಬಳಸಿದಾಗ ರೋಗ ನಿಯಂತ್ರಣ ಸಾಧ್ಯವಾಗಲಿದೆ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಗೆ ಎಲ್ಲರ ಸಹಕಾರ ಅತ್ಯಗತ್ಯ. ಜಂತುಹುಳು ರೋಗ ನಿಯಂತ್ರಣ ಸಂಕಲ್ಪ ಮಾಡೋಣ ಎಂದರು. ಇದೇ ಸಂದರ್ಭದಲ್ಲಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ಬೆಂಡಜೋಲ್ 400 mg ಮಾತ್ರೆಗಳನ್ನು ವಿತರಣೆ ಮಾಡಲಾಯಿತು. ದ್ವಾರನಕುಂಟೆ ಗ್ರಾಮ ಪಂಚಾಯಿತಿ ಸದಸ್ಯೆ ಗೌರಮ್ಮ, ಚಿಕ್ಕಣ್ಣ, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಪುಟ್ಟರಾಜು, ಶಿಕ್ಷಕ ದೇವರಾಜು, ಕೋದಂಡರಾಮು, ಆರೋಗ್ಯ ಇಲಾಖೆಯ ನಿರಂಜನ್ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಪ್ರತಿಯೊಬ್ಬ ವಿದ್ಯಾರ್ಥಿಯರು ಯಾವುದೇ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಬಾರದು, ಪ್ರತಿಯೊಬ್ಬ ಮಕ್ಕಳು ಆರೋಗ್ಯ ಇರಬೇಕಂತ ಹೇಳ್ಬಿಟ್ಟು ಈ ವರ್ಷದಲ್ಲಿ 2 ಸಾರಿ ನಿಮಗೆ ಆಲ್ಬೆಂಡಜೋಲ್ ಮಾತ್ರೆ ಕೊಡ್ತಾರೆ. ಅಂದರೆ ಜಂತುಹುಳಿ ಟ್ಯಾಬ್ಲೆಟ್ ಏನು ಕೊಡ್ತಾರೆ, ಅದನ್ನು ಪ್ರತಿಯೊಬ್ಬರು ಮಕ್ಕಳು ತಪ್ಪದೆ ನೀವು ಅದನ್ನು ಚೀಪೋದ್ರಿಂದ ನಿಮಗೆ ಜಂತುಹುಳು ಸಮಸ್ಯೆ ನಿವಾರಣೆ ಆಗುತ್ತೆ. ಅದರಿಂದ ನಿಮಗೆ ಆ ಜಂತುಹುಳನ್ನ ಯಾವುದೇ ಕಾರಣಕ್ಕೂ ನೀವು ಬಿಸಾಕ್ತಾಯಿರೆ ಪ್ರತಿಯೊಬ್ಬರು ಜಂತುಹುಳ ಚೀಪಿರೆ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಮತ್ತು ಸರ್ ಹೇಳ್ದಂಗೆ ಆವಾಗಲೇ ನೀವು ಪ್ರತಿಯೊಬ್ಬರು ಶೌಚಾಲಯ ಯೂಸ್ ಮಾಡಬೇಕಾದ್ರೆ ಯಾರೇ ಒಬ್ಬರು ಚಪ್ಪಲಿ ಇಲ್ದಂಗೆ ಶೌಚಾಲಯದ ಒಳಗಡೆ ಹೋಗಬಾರ್ದು, ಶೌಚಾಲಯ ಯೂಸ್ ಮಾಡಬಾರ್ದು. ಯಾಕಂದರೆ ಪ್ರತಿಯೊಬ್ಬರು ಶೌಚಾಲಯ ಬಳಸ್ಬೇಕಂದ್ರೆ ಚಪ್ಪಲಿ ಹಾಕ್ಕೊಳ್ಬೇಕು. ಹೊರಗಡೆ ಓಡಬೇಕಂದ್ರೆ ಸರ್ ಹೇಳ್ದಂಗೆ ಧೂಳಿನಿಂದಲೇ ಬರೋದು ಜಂತುಹುಳ ಅಂತೇಳಿ. ಅದಕ್ಕೆ ತಾವೆಲ್ಲರೂ ಅದನ್ನು ಗಮನದಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರೂ ಶುಚಿತ್ವ ಮತ್ತು ಸ್ವಚ್ಛತೆ ಇದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ, ಒತ್ತು ಕೊಡಬೇಕಾಗುತ್ತೆ. ನೀವು ಈಗ ಸ್ಕೂಲಲ್ಲಿ ಆದರೂ ಅಷ್ಟೇ, ಒಂದು ಬಾತ್ರೂಮ್ಗೆ ಹೋಗಿ ಬಂದರೆ ಅಂದರೆ ಕಾಲಿಗೆ ನೀರು ಹಾಕ್ಕೊಂಡು ಒಳಗಡೆಗೆ ಬರಬೇಕು, ತಿರ್ಗಾ ಮತ್ತೆ ಎಲ್ಲ ಚಪ್ಪಲಿ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಯೂಸ್ ಮಾಡಬೇಕು. ಅದರಿಂದ ನಿಮಗೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ. ಮತ್ತು ಆದಷ್ಟು ಊಟ ಮಾಡೋ ಸಂದರ್ಭದಲ್ಲಿ ನೀವು ಕೆಲವೊಬ್ಬರು ನಾನು ನೋಡಿದೆ ನಮ್ಮದು, ಯಾಕಂದರೆ ಇವತ್ತು ಇದು ನಮ್ಮದು ಒಂದು ಆಡಿಟ್ ನಡೀತಾ ಇದೆ, ಸಮಗ್ರ ಶಿಕ್ಷಣದ್ದು ಅಂತೇಳಿ. ಅದನ್ನು ನಾವು ಯಾಕೆ ಆಡಿಟ್ ಮಾಡ್ತಾಯಿದ್ದೀವಿ ಅಂದರೆ ಪ್ರತಿಯೊಬ್ಬರು ಮಕ್ಕಳು ಏನು ಸ್ಕೂಲಿಗೆ ಸಂಬಂಧಪಟ್ಟಂಗೆ ಏನು ಡೆವಲಪ್ಮೆಂಟ್ ಇದೆ, ಏನು ಅವಶ್ಯಕತೆ ಇದೆ, ಇನ್ನೂ ಏನೆಲ್ಲ ನಾವು ಸ್ಕೂಲ್ಗೆ ಅವಶ್ಯಕತೆಯನ್ನು ಇನ್ನೂ ಕೊಡಿಸ್ಬೋದು, ಗ್ರಾಮ ಪಂಚಾಯತಿ ವತಿಯಿಂದ ಆಗ್ಬೋದು, ನಿಮ್ಮ ಸಾರ್ವಜನಿಕರು ಊರಲ್ಲೇ ಯಾರಾದರೂ ಡೊನೇಟರ್ಸ್ ಇರ್ಬೋದು, ಅದಕ್ಕೋಸ್ಕರ ನಾವು ಸಮೀಕ್ಷೆ ಮಾಡೋದಕ್ಕೆ ಪ್ರತಿಯೊಂದೂ ಅದನ್ನು ಕುಂದುಕೊರತೆಗಳು ಮತ್ತು ಸಮಗ್ರ ಮಾಹಿತಿಯನ್ನು ಪಡ್ಕೊಳ್ಳೋಕ್ಕೋಸ್ಕರ ನಾವು ಇವತ್ತು ಈ ಶಾಲೆಗೆ ಭೇಟಿ ನೀಡಿದ್ದೀವಿ.